ನಟ ಅಂಬರೀಶ್ ಪಂಚಭೂತಗಳಲ್ಲಿ ಲೀನವಾಗಿ ಇಂದಿಗೆ 3 ದಿನ. ಹೀಗಾಗಿ ಇಂದು ಅಂಬಿ ಸಮಾಧಿಗೆ ಹಾಲು ತುಪ್ಪ ಬಿಡೋ ಕಾರ್ಯ ನಡೆಯಲಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸಮಾಧಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಈಗಾಗಲೇ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬಿ ಸಮಾಧಿಯ ಬಳಿ ಸುಮಲತಾ ಪುತ್ರ ಅಭಿಷೇಕ್ ಸೇರಿದಂತೆ ಸಂಬಂಧಿಕರು ಬಂದಿದ್ದು ಹಾಲು ತುಪ್ಪ ಬಿಡಲಿದ್ದಾರೆ. ಅಲ್ಲದೆ ಸಮಾಧಿಯ ಬಳಿ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದ್ದು ಗಣ್ಯರಿಗೆ ವಿಶೇಷ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇತ್ತ ಅಂಬರೀಶ್ ಸ್ಮಾರಕ ನಿರ್ಮಾಣಕ್ಕೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸರ್ವೆ ಕಾರ್ಯ ಮಾಡ್ತಾ ಇದ್ದು ಸ್ಮಾರಕದ ಸುತ್ತಳತೆ, ಸ್ಮಾರಕದ ಡಿಸೈನ್ನ ಬಗ್ಗೆ ಸರ್ವೆ ಮಾಡ್ತಿದ್ದಾರೆ. ಮೂರು ದಿನಗಳಾಗಿದೆ ನಟ ಅಂಬರೀಶ್ ಅವರು ಪಂಚಭೂತಗಳಲ್ಲಿ ಲೀನವಾಗಿ. ಇವತ್ತು ಸಮಾಧಿ ಬಳಿಗೆ ಅನೇಕ ಮಂದಿ ಬಂದಿದ್ದಾರೆ. ಇವತ್ತು ಹಾಲು ತುಪ್ಪ ಬಿಡುವಂತ ಕಾರ್ಯ ಇರೋದ್ರಿಂದ ಆಪ್ತರು, ಕುಟುಂಬಸ್ಥರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸುಮಲತಾ ಹಾಗೇನೆ ಪುತ್ರ ಅಭಿಷೇಕ್ ಎಲ್ಲರೂ ಕೂಡ ಬಂದಿದ್ದಾರೆ. ಮೊದಲು ಅಲ್ಲಿರುವಂತಹ ದೊಡ್ಡದಾದಂತಹ ಭಾವಚಿತ್ರಕ್ಕೆ ನಮಿಸ್ತಾ ಇದ್ದಾರೆ. ಸಮಾಧಿಯ ಬಳಿಗೆ ಬಂದು ಹಾಲು ತುಪ್ಪವನ್ನ ಬಿಡೋದಕ್ಕೆ ಈಗಾಗಲೇ ಸಕಲ ವ್ಯವಸ್ಥೆ ಕೂಡ ಆಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸಮಾಧಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಕೂಡ ಮಾಡಿರೋದನ್ನ ನೋಡ್ತಾ ಇದ್ದೀವಿ. ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಂಬಿ ಸಮಾಧಿಯ ಬಳಿಗೆ ಆಪ್ತರು, ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನು ಸಮಾಧಿಯ ಬಳಿ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವರಿಗಂತೂ ಸಮಾಧಿಯ ಬಳಿಗಾದ್ರೂ ಬಂದು ಅಟ್ಲೀಸ್ಟ್ ದರ್ಶನ ಮಾಡೋದಕ್ಕಂತೂ ಆಗ್ಲಿಲ್ಲ, ಅಂತಿಮ ನಮನ ಸಲ್ಲಿಸೋದಕ್ಕಾಗ್ಲಿಲ್ಲ, ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೂ ಕೂಡ ಆಗಿಲ್ಲ. ಸಮಾಧಿ ಸ್ಥಳವನ್ನಾದ್ರೂ ನೋಡೋಣ ಅಂತ ಹೇಳಿ ಅನೇಕ ಅಭಿಮಾನಿಗಳು ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆ ಗೇಟಲ್ಲಿ ಐಡಿ ಕಾರ್ಡ್ ತೋರಿಸಿ ಯಾವ ಗೇಟಲ್ಲಿ ಬರ್ತಾರೆ. ಈ ಕಡೆ ಗೊತ್ತಿದ್ದಾರೆ, ಆ ಕಡೆ ಹಿಂಗೆ ಅಂಬಿ ಸಮಾಧಿಗೆ ಹಾಲು ತುಪ್ಪ ಬಿಡುವಂತ ಕಾರ್ಯಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಯಾವ ರೀತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅಭಿಷೇಕ್ ಅವರು ಈಗಾಗಲೇ ಶಲ್ಯವನ್ನ ಹೊದ್ದು ಪೂಜೆಯನ್ನ ಮಾಡೋದಕ್ಕೆ ಕುಳಿತಿದ್ದಾರೆ. ಯಾಕೆಂದ್ರೆ ಕೆಲವೊಂದು ಪದ್ಧತಿ ಸಂಪ್ರದಾಯ ಇರುತ್ತೆ. ಮೊದಲು ಪೂಜೆಯನ್ನ ಮಾಡಬೇಕಾಗತ್ತೆ, ನಂತರದಲ್ಲಿ ಹಾಲು ತುಪ್ಪ ಬಿಡುವಂತ ಕಾರ್ಯವನ್ನ ಮಾಡಬೇಕಾಗತ್ತೆ. ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪುರೋಹಿತರು ಕೂಡ ಇದ್ದಾರೆ. ಅವರು ಹೇಳಿದ ರೀತಿಯಲ್ಲಿ ಏನೇನ್ ಮಾಡಬೇಕು, ಏನೇನ್ ವಿಧಿವಿಧಾನ ಇದೆ ಅದೆಲ್ಲವನ್ನ ಕೂಡ ಮಾಡೋದಕ್ಕೆ ಅಭಿಷೇಕ್ ಅವರು ಕೂಡ ರೆಡಿಯಾಗಿ ಕುಳಿತುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಭಿಮಾನಿಗಳು ಕೂಡ ಸುತ್ತ ನೆರೆದಿದ್ದಾರೆ. ಯಾಕೆಂದ್ರೆ ಅಂತ್ಯ ಸಂಸ್ಕಾರಕ್ಕಾಗಿರ್ಬೋದು, ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸಾಧ್ಯ ಆಗದೆ ಇರೋರು ಜೊತೆಗೆ ಅಲ್ಲೂ ಕೂಡ ಬಂದವರು ಕೂಡ ಇವತ್ತು ಬರ್ತಾ ಇದ್ದಾರೆ ಸಮಾಧಿಯ ಬಳಿಗೆ. ಈ ಒಂದು ಹಾಲು ತುಪ್ಪ ಬಿಡುವಂತ ಕಾರ್ಯವನ್ನ ನೋಡೋದಕ್ಕೆ ಕುಟುಂಬಸ್ಥರು ಕೂಡ ಇದ್ದಾರೆ, ಸಂಬಂಧಿಕರು, ಆಪ್ತರು ಕೂಡ ಇದ್ದಾರೆ. ಅಂಬರೀಶ್ ಸ್ಮಾರಕ ನಿರ್ಮಾಣಕ್ಕೂ ಕೂಡ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಅಭಿಮಾನಿಗಳು ಕೂಡ ಬರ್ತಾರೆ, ಗಣ್ಯರು ಕೂಡ ಬರೋದ್ರಿಂದ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಕಂಠೀರವ ಸ್ಟುಡಿಯೋದಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಲು ತುಪ್ಪ ಬಿಡುವಂತ ಕಾರ್ಯ ಕೂಡ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ಕೆಲವೊಂದು ಪೂಜೆಗಳನ್ನ ಮಾಡಬೇಕಾಗಿರೋದ್ರಿಂದ ಸಂಪ್ರದಾಯದಂತೆ, ಪದ್ಧತಿಯಂತೆ ಈಗ ಪೂಜೆಗಳು ಕೂಡ ಈಗ ನೆರವೇರ್ತಾ ಇದೆ. ಪುರೋಹಿತರು ಹೇಳ್ತಾ ಇದ್ದಾರೆ ಏನೇನ್ ಮಾಡಬೇಕು ಅಂತ. ಅದೇ ರೀತಿಯಲ್ಲಿ ಅಭಿಷೇಕ್ ಅವರು ಕೂಡ ನಡ್ಕೊಳ್ತಾ ಇದ್ದಾರೆ. ನಟಿ ಸುಮಲತಾ ಅವರು ಕೂಡ ಬಂದಿದ್ದಾರೆ, ನೋಡ್ತಾ ಇದೀವಿ. ಸುಮಲತಾ ಅವರು ಇನ್ನೊಂದು ಕಡೆ ನಿಂತಿದ್ದಾರೆ, ಇನ್ನೊಂದು ಕಡೆ ಮಗ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲು ಅಂಬಿಯವರ ದೊಡ್ಡದಾದಂತಹ ಭಾವಚಿತ್ರಕ್ಕೆ ಎಲ್ಲರೂ ಕೂಡ ನಮಿಸಿದ್ದಾರೆ. ನಂತರ ಪೂಜೆಗೆ ರೆಡಿಯಾಗಿ ಕುಳಿತುಕೊಂಡಿದ್ದಾರೆ, ಪೂಜೆಯನ್ನ ಮಾಡ್ತಾ ಇದ್ದಾರೆ ಹಾಲು ತುಪ್ಪ ಬಿಡುವಂತ ಕಾರ್ಯಕ್ಕೆ. ಯಾಕೆಂದ್ರೆ ಪಂಚಭೂತಗಳಲ್ಲಿ ಲೀನರಾಗಿ ಇವತ್ತಿನ 3 ದಿನ ಆಗಿದೆ. ಹಾಗಾಗಿ ಅಂಬಿ ಸಮಾಧಿಗೆ ಇವತ್ತು ಹಾಲು ತುಪ್ಪ ಬಿಡುವಂತ ಕಾರ್ಯ ನಡೆಯುತ್ತೆ. ಕಂಠೀರವ ಸ್ಟುಡಿಯೋದಲ್ಲಿ ಅಂಬಿ ಸಮಾಧಿಗೆ ವಿಶೇಷವಾಗಿ ಹೂವಿನಿಂದ ಅಲಂಕಾರವನ್ನ ಮಾಡಿ ಆಗಿದೆ. ಕಂಠೀರವ ಸ್ಟುಡಿಯೋದ ಬಳಿ
ಸಾಕಷ್ಟು ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ಈ ಒಂದು ಕ್ಷಣವನ್ನ ನೋಡೋದಕ್ಕೆ. ಜೊತೆಗೆ ಗಣ್ಯರು ಕೂಡ ಬರ್ತಾರೆ. ಅವರೆಲ್ಲರಿಗೂ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದಕ್ಕೂ ಮುಂಚಿತವಾಗಿ ಅಂದ್ರೆ ಹಾಲು ತುಪ್ಪ ಬಿಡುವ ಮುಂಚೆ ಕೆಲವೊಂದು ಪೂಜೆಗಳನ್ನ ಮಾಡಬೇಕಾಗಿರೋದ್ರಿಂದ ಆ ಪೂಜೆಯಲ್ಲಿ ಅಭಿಷೇಕ್ ಭಾಗಿಯಾಗಿದ್ದಾರೆ. ಹಲೋ ಆಗಿಲ್ಲ ಸ್ಲೋ ಆಗು ಜೀವನ ಸರ್ ಈಗ ಹೋಗ್ತೀರ ಎಲ್ಲ ಹೋಗ್ತೀರ ಅಲ್ಲಿ ಯಾರು ಒಬ್ಬರು ಗಾಡಿ ಹಂಗೆ ಹೋಗ್ಬೇಕು. ಯಾರು ಟೇಬಲ್ ಬೇಡ ಬೇಡ ಬಿಡಿ ಸರ ಹೋಗ್ತಾರೆ ಇಲ್ಲ ಫೋಟೋ ಬರ್ತಾರ. ಸಮಾಧಿ ಬಳಿಗೆ ಅನೇಕರು ಆಗಮಿಸಿದ್ದಾರೆ. ಕುಟುಂಬಸ್ಥರ ಜೊತೆಗೆ ಸಂಬಂಧಿಕರು ಎಲ್ಲರೂ ಕೂಡ ಬಂದಿದ್ದಾರೆ. ನಟಿ ಸುಮಲತಾ ಹಾಗೆಯೇ ಪುತ್ರ ಅಭಿಷೇಕ್ ಅವರಿದ್ದಾರೆ. ಅಭಿಷೇಕ್ ಅವರು ಕೆಲವೊಂದು ಪೂಜೆಗಳಲ್ಲಿ ಭಾಗಿಯಾಗಿದ್ದಾರೆ, ಪೂಜೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಸ್ಥಿ ಪೂಜೆಯನ್ನು ಕೂಡ ಇವತ್ತು ಮಾಡಲಾಗುತ್ತೆ. ಯಾಕೆಂದ್ರೆ ಕಾವೇರಿ ನೀರಿನಲ್ಲಿ ಅಸ್ಥಿ ವಿಸರ್ಜನೆ ಮಾಡುವಂತಹ ಚಿಂತನೆ ಕೂಡ ಈಗಾಗಲೇ ನಡೀತಾ ಇದೆ. ಎಲ್ಲಿ ಅಸ್ಥಿ ವಿಸರ್ಜನೆ ಮಾಡೋದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದಂತ ನಿರ್ಧಾರಕ್ಕೆ ಬಂದಿಲ್ಲ. ಚಿತಾಭಸ್ಮದ ವಿಸರ್ಜನೆಯನ್ನ ಕಾವೇರಿ ನದಿಯಲ್ಲಿ ಮಾಡಲಾಗುತ್ತೆ ಅಂತ ಹೇಳಿದ್ರು. ನೋಡ್ಬೇಕಾಗತ್ತೆ ಎಲ್ಲಿ ಹೋಗಿ ಅಸ್ಥಿ ವಿಸರ್ಜನೆ ಮಾಡ್ತಾರೆ ಅಂತ. ಅದಕ್ಕೆ ಬೇಕಾದಂತ ಸಕಲ ತಯಾರಿಗಳು ಕೂಡ ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕಾಗಿರೋದ್ರಿಂದ ಆ ಸಿದ್ಧತೆಗಳು ವ್ಯವಸ್ಥೆಗಳು ಈಗ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಲಾಗ್ತಾ ಇದೆ. PWD ಇಂಜಿನಿಯರ್ಗಳು ಕೂಡ ಬಂದಿದ್ದಾರೆ, ಆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಗಮನಿಸಬೇಕಾಗತ್ತೆ, ಅಂಬರೀಶ್ ಅವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಸಾಕಷ್ಟು ದುಃಖ ತಪ್ತರಾಗಿದ್ದಾರೆ. ಅವರ ಕುಟುಂಬ ವರ್ಗದವರು, ಅವರ ಮಗ ಆಗಿರ್ಬೋದು, ಪತ್ನಿ ಸುಮಲತಾ ಆಗಿರ್ಬೋದು, ಕೊನೆಯ ಕ್ಷಣದಲ್ಲಿ ಅಂದ್ರೆ ಅಗ್ನಿ ಸ್ಪರ್ಶವನ್ನ ಮಾಡೋದಕ್ಕೂ ಮುಂಚಿತವಾಗಿ ಅವರ ಮುಖವನ್ನ ಹಿಡ್ಕೊಂಡು ಅಳ್ತಾ ಇದ್ದಾರೆ. ಮಗ ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಕಾಲಿಗೆ ನಮಸ್ಕರಿಸಿ ಸುಮಲತಾ ಅವರು ಕೂಡ ಯಾವ ರೀತಿಯಾಗಿ ದುಃಖ ತಪ್ತರಾಗಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತು ಅಸ್ಥಿ ಪೂಜೆ ಕಾರ್ಯಕ್ರಮ ಇರೋದ್ರಿಂದ ಸಾಕಷ್ಟು ಮಂದಿ ಬಂದಿದ್ದಾರೆ. ಸುಮಲತಾ ಹಾಗೇನೆ ಅಭಿಷೇಕ್, ಗಣ್ಯಾತಿ ಗಣ್ಯರು, ಸಿನಿಮಾ ರಂಗದ ತಾರೆಯರು ಎಲ್ಲರೂ ಕೂಡ ಬಂದಿದ್ದಾರೆ. ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಸಾಕಷ್ಟು ಗಣ್ಯರು ಕೂಡ ಬರೋದ್ರಿಂದ ಆಸನದ ವ್ಯವಸ್ಥೆಯನ್ನ ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಲಾಗಿದೆ. ಕೆಲವೊಂದು ಪೂಜೆಗಳಲ್ಲಿ ಈಗ ಭಾಗಿಯಾಗಿದ್ದಾರೆ ಅಭಿಷೇಕ್ ಅವರು. ದೊಡ್ಡಣ್ಣ ಅವರು ಬರ್ತಾ ಇದ್ದಾರೆ. ಮೊನ್ನೆ ಕೂಡ ದೊಡ್ಡಣ್ಣ ಮಾತನಾಡ್ತಾ ಹೇಳ್ತಾ ಇದ್ರು, ಕಾವೇರಿ ನದಿಗೇನೆ ಚಿತಾಭಸ್ಮ ವಿಸರ್ಜನೆ ಮಾಡಲಾಗತ್ತೆ ಅಂತ. ಆದ್ರೆ ಎಲ್ಲಿ ಹೋಗಿ ಚಿತಾಭಸ್ಮ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದಂತ ನಿರ್ಧಾರಕ್ಕೆ ಬಂದಿಲ್ಲ. ಆ ಬಗ್ಗೆ ಯಾವ ನಿರ್ಧಾರಕ್ಕೆ ಬರ್ತಾರೆ, ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಇವತ್ತು ಹಾಲು ತುಪ್ಪ ಕಾರ್ಯ ಇಲ್ಲ. ಅಸ್ಥಿ ಪೂಜೆಯನ್ನ ಮಾಡೋದಕ್ಕೆ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಅಸ್ಥಿಯನ್ನ ವಿಸರ್ಜನೆ ಮಾಡೋದಕ್ಕೆ ಅದಕ್ಕೂ ಮುಂಚಿತವಾಗಿ ಸಮಾಧಿಯ ಬಳಿಯಲ್ಲಿ ಪೂಜೆಗಳನ್ನ ನೆರವೇರಿಸಲಾಗುತ್ತೆ. ಕೆಲವೊಂದು ಸಂಪ್ರದಾಯದಂತೆ ಪುರೋಹಿತರು ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಅಭಿಷೇಕ್ ಬಳಿಯಲ್ಲಿ. ಇನ್ನೊಂದು ಕಡೆ ಸುಮಲತಾ ಅವರು ಕೂಡ ನಿಂತು ನೋಡ್ತಾ ಇದ್ದಾರೆ. ಸಾಕಷ್ಟು ದುಃಖ ತಪ್ತರಾಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ರೀತಿ ಯಾವುದೇ ಸುಳಿವನ್ನ ನೀಡದೆ ಚೆನ್ನಾಗಿ ಇದ್ದವರು ನಮ್ಮನ್ನೆಲ್ಲ ಆಗಲ್ಬಿಟ್ರಲ್ಲ ಅನ್ನುವಂತ ನೋವು ಅವರಲ್ಲಿ ಕಂಡು ಬರ್ತಾ ಇದೆ. ಮೊನ್ನೆ ಕೂಡ ಎಷ್ಟೊಂದು ದುಃಖ ತಪ್ತರಾಗಿದ್ರು, ಕಾಲ ಬಳಿ ಬಂದು ನಮಸ್ಕರಿಸುತ್ತಾ ಎಷ್ಟೊಂದು ಅತ್ರು ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಮತ್ತೆ ನೆನಪಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಅಂಬರೀಶ್ ಅವರ ಜೊತೆ ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸಿದ್ರು, ನಿಜ ಜೀವನದಲ್ಲೂ ಕೂಡ ಜೊತೆಯಾಗಿ ನಡ್ಕೊಂಡು ಬಂದಿದ್ರು. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ದಿನದಿಂದ ಅಂಬಿ ಮತ್ತು ಸುಮಲತಾ ಅವರು ಅಷ್ಟೊಂದು ಒಂದು ರೀತಿ ಆದರ್ಶ ದಂಪತಿ ಅಂತ ಕೂಡ ಅನ್ನಿಸ್ಕೊಂಡಿದ್ರು. ಆದ್ರೆ ಅವರ ಜೊತೆಗಿದ್ದಂತ ಜೊತೆಗಾರ ದೂರವಾದ್ರಲ್ಲ ಅಂತ ಸಾಕಷ್ಟು ನೋವನ್ನ ಪಟ್ಟರು ಸುಮಲತಾ ಅವರು. ಬಿಕ್ಕಿ ಹತ್ತಿದ್ರು. ಕೊನೆಯ ಕ್ಷಣದಲ್ಲಿ ಅವರು ಪಟ್ಟಂತ ನೋವನ್ನ ನೋಡಿದ್ರೆ ಎಂಥವರು ಕೂಡ ಮರುಗದೆ ಇರೋ ಹಾಗಿಲ್ಲ, ಆ ರೀತಿಯಾಗಿ ಇತ್ತು. ಈಗ
ಪೂಜಾ ಕಾರ್ಯಗಳು ನಡೀತಾ ಇದೆ ಅಸ್ಥಿ ವಿಸರ್ಜನೆ ಮಾಡೋದಕ್ಕೂ ಮುಂಚೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಕಂಠೀರವ ಸ್ಟುಡಿಯೋ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಈಗ ಸದ್ಯಕ್ಕೆ ಅಂಬಿ ಸಮಾಧಿಯ ಬಳಿ ಯಾವ ರೀತಿಯಾದಂತಹ ಚಿತ್ರಣ ಇದೆ, ಏನೇನು ಪೂಜೆಗಳು ನಡೀತಾ ಇದೆ, ಇವತ್ತು ಏನ್ ಕಾರ್ಯ ಇದೆ? ಹೌದು ಪ್ರತಿಮಾ, ಇವತ್ತು ಅಂಬರೀಷ್ ಅವರ ಸಮಾಧಿ ಸ್ಥಳ ಏನಿದೆ ಅಲ್ಲಿ ವಿಶೇಷ ಪೂಜೆಗಳನ್ನು ನಡೆಸೋದಕ್ಕೆ ನಿನ್ನೆಯಿಂದಲೇ ತಯಾರಿಯನ್ನು ನಡೆಸಲಾಗಿತ್ತು. ನೀವೇ ನೋಡ್ಬೋದು, ಇಡೀ ಒಂದು ಪ್ರದೇಶವನ್ನು ನೀಟಾಗಿ ಸ್ವಚ್ಛ ಮಾಡಿ ಈ ಒಂದು ಪೂಜೆಗೆ ಅನುಕೂಲವಾಗುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂಬರೀಷ್ ಅವರ ನಗುಮುಖದ ದೊಡ್ಡ ಭಾವಚಿತ್ರವನ್ನು ಇಟ್ಟಿದ್ದಾರೆ. ಅದಕ್ಕೊಂದು ದೊಡ್ಡ ಹೂವಿನ ಹಾರವನ್ನು ಹಾಕಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು ಆ ಒಂದು ಪ್ರದೇಶವನ್ನು ಸಿಂಗರಿಸಿ ಇಟ್ಟಿದ್ದಾರೆ. ಇವತ್ತು ಇಲ್ಲಿ ಅಭಿಷೇಕ್ ಅವರು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇವತ್ತು ನಡೀತಾ ಇರೋದು ಅಂದರೆ ಇವತ್ತಿಗೆ ಅಂಬರೀಷ್ ಅವರ ದೇಹಾಂತ್ಯ ಆಗಿ ಒಟ್ಟು 5 ದಿನ ಆಗುತ್ತೆ. ಇವತ್ತು ಅಸ್ಥಿ ಪೂಜೆ ನಡೀತಾ ಇದೆ. ಇಲ್ಲಿ ಅಸ್ಥಿ ಪೂಜೆ ಆದ ನಂತರ ಅಸ್ಥಿ ವಿಸರ್ಜನೆಗೆ ಶ್ರೀರಂಗಪಟ್ಟಣಕ್ಕೆ ಅಸ್ಥಿಗಳನ್ನು ಕೊಂಡೊಯ್ಯುವಂತಹ ಒಂದು ಸಾಧ್ಯತೆ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಅಸ್ಥಿ ಪೂಜೆಯನ್ನು ಮಾಡಲಾಗ್ತಾ ಇದೆ. ಅದರ ಜೊತೆ 11ನೇ ದಿನ ಅಂದರೆ ದೇಹಾಂತ್ಯವಾದ 11ನೇ ದಿನ ಸೂತಕ ಕಳೆಯುತ್ತೆ ಅನ್ನುವಂತಹ ಒಂದು ನಂಬಿಕೆ. ಸೊ ಸೂತಕ ಕಳೆದ ನಂತರ ಹಾಲು ತುಪ್ಪ ಬಿಡುವಂತಹ ಒಂದು ಕಾರ್ಯಕ್ರಮವನ್ನು ಕುಟುಂಬಸ್ಥರು ಮಾಡಲಿದ್ದಾರೆ. ಸೊ ಅನೇಕ ಅಭಿಮಾನಿಗಳು ಮಂಡ್ಯದಿಂದ ಜೊತೆಗೆ ಬೇರೆ ಬೇರೆ ಊರುಗಳಿಂದ ಇವತ್ತು ಕೂಡ ಎಲ್ಲ ಬಂದಿದ್ರು ಈ ಒಂದು ಪೂಜೆನಲ್ಲಿ ಭಾಗಿಯಾಗೋದಕ್ಕೆ ಅಂತ ಹೇಳಿ. ಆದರೆ ಅವರೆಲ್ಲರಿಗೂ ಕೂಡ ಕುಟುಂಬಸ್ಥರು ಈಗಷ್ಟೇ ಬಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಏನು ಅಂತ ಹೇಳಿದ್ರೆ 11ನೇ ದಿನ ಸೂತಕ ಕಳೆದ ನಂತರ ನಾವು ಆ ಎಲ್ಲ ಪೂಜೆಗಳನ್ನು ಹಾಲು ತುಪ್ಪ ಬಿಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ದಿನ ನೀವೆಲ್ಲ ಇವತ್ತು ಏನು ಭಾಗಿಯಾಗಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಆವಾಗಲೇ ಬನ್ನಿ ಅಂತ. ಕೆಲವರಂತೂ ಎಳ್ನೀರು, ಹೊಂಬಾಳೆ ಇಂಥವನ್ನೆಲ್ಲ ತಂದಿದ್ರು. ಅವರೆಲ್ಲರಿಗೂ ಬಂದು ಅದೇ ಮಾತನ್ನು ಹೇಳಿ ಹೋದರು. ಅದ್ರ ಜೊತೆಗೆ ಇವತ್ತು ನಡೀತಾ ಇರುವಂತಹ ಈ ಒಂದು ಅಸ್ಥಿ ಪೂಜೆ ಏನಿದೆ ಇದರಲ್ಲಿ ಅಭಿಷೇಕ್ ಅವರ ಜೊತೆಯಲ್ಲಿ ಕುಟುಂಬಸ್ಥರು ಮತ್ತು ಅಂಬರೀಷ್ ಅವರ ಕೆಲ ಆಪ್ತರು, ರಾಕ್ಲೈನ್ ವೆಂಕಟೇಶ್ ಅವರಿರ್ಬೋದು, ನಟ ದೊಡ್ಡಣ್ಣ ಅವರಿರ್ಬೋದು, ಜೊತೆಗೆ ರಾಜೇಂದ್ರ ಸಿಂಗ್ ಬಾಬು, ಜೈ ಜಗದೀಶ್, ಮತ್ತು ಇನ್ನು ಸುರೇಶ್ ಇವರು ಇಂಥ ಹಲವಾರು ಹಿರಿಯ ಕಲಾವಿದರು ಜೊತೆಗೆ ತಂತ್ರಜ್ಞರು ಇವರೆಲ್ಲರೂ ಕೂಡ ಇವತ್ತು ಈ ಒಂದು ಕುಟುಂಬದ ಜೊತೆಯಲ್ಲಿ ಇದ್ದಾರೆ ಈ ಒಂದು ಪೂಜೆನಲ್ಲಿ. ಸೊ ಅಂಬರೀಷ್ ಅವರ ಒಂದು ಈ ಒಂದು ಕ್ರಿಯೆಗಳೆಲ್ಲ ಏನೇನು ನಡಿಬೇಕಾಗಿದೆ ಅದೆಲ್ಲವನ್ನು ಕೂಡ ಶಾಸ್ತ್ರೋಕ್ತವಾಗಿ ನಡೆಸೋದಕ್ಕೆ ಕುಟುಂಬಸ್ಥರ ಜೊತೆ ಗೆಳೆಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸೊ ಇವತ್ತು ಇಲ್ಲಿ ನಡೆಯುವಂತಹ ಒಂದು ಅಸ್ಥಿ ಪೂಜೆಯ ನಂತರ ನಾಳೆ ಶ್ರೀರಂಗಪಟ್ಟಣಕ್ಕೆ ಅಸ್ಥಿಗಳನ್ನು ಕೊಂಡೊಯ್ದು ಅಲ್ಲಿ ಪಶ್ಚಿಮ ವಾಹಿನಿ ಕಾವೇರಿಯಲ್ಲಿ ಒಂದು ವಿಸರ್ಜನೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಇಲ್ಲಿ ಮೈಸೂರಿನಿಂದ 2 ಪುರೋಹಿತರು ಬಂದಿದ್ದಾರೆ. ಅವರು ಈ ಎಲ್ಲ ಒಂದು ಪೂಜೆಯ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಯಾವ್ಯಾವ ರೀತಿ ಶಾಸ್ತ್ರಗಳು ಆಗಬೇಕು, ಯಾವ ರೀತಿ ಪೂಜೆಗಳು ನಡಿಬೇಕು, ಈ ಒಂದು ಪೂಜೆಯನ್ನು ಅಭಿಷೇಕ್ ಅವರೇ ಮುಂದೆ ನಿಂತು ಮಾಡಬೇಕು. ಸೊ ಅದರೆಲ್ಲ ಅರ್ಥಗಳೇನು ಅನ್ನೋದನ್ನ ಕೂಡ ಅವರಿಗೆಲ್ಲ ವಿವರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂಬರೀಷ್ ಅವರ ಸಂಬಂಧಿಕರು, ಅವರ ಸಹೋದರ ಇರ್ಬೋದು, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಸುಮಲತಾ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಪೂಜೆನಲ್ಲಿ ಭಾಗಿಯಾಗಿದ್ದಾರೆ. ಸೊ ಇಂದು ನಡೆಯುವಂತಹ ಈ ಒಂದು ಪೂಜೆ ಏನಿದೆ ಇದರ ನಂತರ 11ನೇ ದಿನ ಕಳೆದ ಮೇಲೆ ಈ ಒಂದು ಹಾಲು ತುಪ್ಪ ಬಿಡುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ಏನೋ ಅಭಿಮಾನಿಗಳು ಕೊನೆ ಪಕ್ಷ ಅಂಬರೀಷ್ ಅವ್ರನ್ನಂತೂ ನೋಡೋಕ್ಕಾಗಿಲ್ಲ, ಅಭಿಷೇಕ್ ಅವ್ರನ್ನಾಗಲಿ ಅಥವಾ ಸುಮಲತಾ ಅವ್ರನ್ನಾಗಲಿ ನೋಡೋಣ, ಈ ಒಂದು ಪೂಜೆಯಲ್ಲಿ ಭಾಗಿಯಾಗೋಣ ಅನ್ನುವಂತಹ ಒಂದು ಕಾತರತೆಯಿಂದ ಇನ್ನೂ ಬರ್ತಾನೆ ಇದ್ದಾರೆ. ಆದರೆ ಅವರೆಲ್ಲರನ್ನೂ ಒಳಗೆ ಬಿಡದಲೇ ಪೊಲೀಸ್ನವರು ಕೂಡ ಬಂದೋಬಸ್ತ್ ಮಾಡಿದ್ದಾರೆ. ಕುಟುಂಬದವರಿಗೆ ಈ ಒಂದು ಕ್ಷಣಗಳಲ್ಲಿ ಜೊತೆಗಿರೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಪ್ರತಿಮಾ, ಓಕೆ, ಧನ್ಯವಾದ ಸೌಮ್ಯ ತಮ್ಮೆಲ್ಲ ಮಾಹಿತಿಗೆ. ಕಂಠೀರವ ಸ್ಟುಡಿಯೋದ ಬಳಿ ಅಂಬಿ ಸಮಾಧಿಯ ಬಳಿ ಸಾಕಷ್ಟು ಮಂದಿ ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಅಸ್ಥಿ ವಿಸರ್ಜನೆ ಕಾರ್ಯ ಮಾಡೋಕ್ಕೂ ಮುಂಚಿತವಾಗಿ ಅಸ್ಥಿ ಪೂಜೆ ಕಾರ್ಯ ಇರೋದ್ರಿಂದ ಕುಟುಂಬಸ್ಥರು, ಸಂಬಂಧಿಕರು, ಆಪ್ತರು, ಗಣ್ಯಾತಿ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಪುತ್ರ ಅಭಿಷೇಕ್ ಈಗ ಕೆಲವೊಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಪುರೋಹಿತರು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಪದ್ಧತಿಯ ಬಗ್ಗೆ, ವಿಧಿವಿಧಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅದೆಲ್ಲವನ್ನ ಹೇಳಿ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಇನ್ನು ಅಸ್ಥಿ ವಿಸರ್ಜನೆಯನ್ನ ಕಾವೇರಿ ನದಿಯಲ್ಲಿ ಬಿಡಲಾಗುತ್ತೆ. ಅದು ಕೂಡ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯ ಕಾವೇರಿ ನದಿಯಲ್ಲಿ ಬಿಡಲಾಗುತ್ತೆ ಅಂತ ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ಕಾರ್ಯ ಮಾಡೋದಕ್ಕೂ ಮುಂಚಿತವಾಗಿ ಸಮಾಧಿಯ ಬಳಿ ಕೆಲವೊಂದು ಪೂಜೆಗಳನ್ನ ಮಾಡಬೇಕಾಗಿರೋದ್ರಿಂದ ಆ ಪೂಜಾ ಕಾರ್ಯ ಈಗ ನೆರವೇರ್ತಾ ಇದೆ. ಸುಮಲತಾ ಅವರು ರಾಕ್ಲೈನ್ ವೆಂಕಟೇಶ್ ಬಳಿ ಮಾತನಾಡ್ತಾ ಇದ್ದಾರೆ. ಅಂದರೆ ಮುಂದಿನ ಕಾರ್ಯ ಏನು, ಎಷ್ಟು ಹೊತ್ತಿಗೆ ಇಲ್ಲಿಂದ ಹೊರಡೋದು, ಈ ತರದ ಕೆಲವೊಂದು ವಿಚಾರಗಳನ್ನು ಕೂಡ ಮಾತನಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ನಟರು, ನಟಿಯರು, ಹಾಗೇನೆ ಗಣ್ಯಾತಿ ಗಣ್ಯರು, ರಾಜಕೀಯದ ಕೆಲವು ನಾಯಕರು ಕೂಡ ಈ ಒಂದು ಕಾರ್ಯಕ್ಕೆ ಬರ್ತಾರೆ. ಹಾಗಾಗಿ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಹಾಗೇನೆ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಕೆಲವೊಬ್ರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಅವರಿಗೆ ಅವಕಾಶ ಇರಲಿಲ್ಲ, ಅಂತಿಮ ದರ್ಶನ ಪಡೆಯೋದಕ್ಕೂ ಕೂಡ ಆಗಿರಲಿಲ್ಲ. ಅಟ್ಲೀಸ್ಟ್ ಸಮಾಧಿ ಸ್ಥಳಕ್ಕಾದ್ರೂ ಬರೋಣ ಅಂತ ಹೇಳಿ
ಬರ್ತಾ ಇದ್ದಾರೆ. ಅವ್ರಿಗೆ ಕ್ಯೂ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪೊಲೀಸರು, ಭದ್ರತಾ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ಶಾಂತಯುತವಾಗಿ ಬಂದು ಸಮಾಧಿಯಿಂದ ಸ್ವಲ್ಪ ದೂರದಲ್ಲಿ ಕ್ಯೂ ವ್ಯವಸ್ಥೆಯನ್ನ ಮಾಡಿರೋದ್ರಿಂದ ಅವರು ಬಂದು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀವಿ, ಪುರೋಹಿತರು ಹೇಳ್ಕೊಟ್ಟ ರೀತಿಯಲ್ಲಿ ಅಭಿಷೇಕ್ ಅವರು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪುತ್ರರಾಗಿ ಆ ಕಾರ್ಯಗಳನ್ನ ಅವರೇ ಮಾಡಬೇಕು. ಹೀಗಾಗಿ ತಂದೆಯ ಅಂತ್ಯಕ್ರಿಯೆಯ ಕೆಲವೊಂದು ಕಾರ್ಯವನ್ನ ಮಾಡಿ ಆಗಿತ್ತು ಮೊನ್ನೆ ಅಷ್ಟೇ. ಇವತ್ತು ಅಸ್ಥಿ ವಿಸರ್ಜನೆ ಮಾಡೋದಕ್ಕೂ ಮುಂಚಿತವಾಗಿ ಅಸ್ಥಿ ಪೂಜೆಯ ಕಾರ್ಯ ಇರೋದ್ರಿಂದ ಸಮಾಧಿಯ ಬಳಿಯಲ್ಲಿ ಈಗ ಪೂಜೆ ಕಾರ್ಯ ನಡೀತಾ ಇದೆ. ಇಂದು ಮಧ್ಯಾಹ್ನದ ನಂತರದಲ್ಲಿ ಅಸ್ಥಿ ವಿಸರ್ಜನೆಯನ್ನ ಮಾಡಲಾಗುತ್ತೆ. ಚಿತಾಭಸ್ಮ ವಿಸರ್ಜನೆಗೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯ ಕಾವೇರಿ ನದಿಗೆ ಬಿಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಮುಂಚಿತವಾಗಿ ಇರುವಂತಹ ವಿಧಿವಿಧಾನಗಳೇನೇನಿದಾವೆ, ಕೆಲವೊಂದು ಪೂಜಾ ಕಾರ್ಯಗಳನ್ನ ಈಗ ಸಮಾಧಿಯ ಬಳಿಯಲ್ಲಿ ಪುತ್ರ ಅಭಿಷೇಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸುಮಲತಾ ಅವರು ಕುಳಿತುಕೊಂಡಿದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ ಅವ್ರ ಬಳಿ ಕೂಡ ಮಾತನಾಡ್ತಾ ಇದ್ದಾರೆ. ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಕೆಲವೊಂದು ಉಸ್ತುವಾರಿಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಏನೇನಾಗಬೇಕು, ಎಷ್ಟು ಹೊತ್ತಿಗೆ ಹೊರಡಬೇಕು, ಇಲ್ಲಿ ಪೂಜೆ ಕಾರ್ಯಗಳನ್ನೆಲ್ಲ ಹೇಗೆ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಜವಾಬ್ದಾರಿಯನ್ನ ಅವರೇ ತೆಗೆದುಕೊಂಡಿರೋದ್ರಿಂದ ಅವರ ಬಳಿ ಕೂಡ ಸುಮಲತಾ ಅವ್ರು ಹೇಳ್ತಾ ಇದ್ದಾರೆ ಏನ್ ಮಾಡಬೇಕು, ಮುಂದೆ ಏನಿದೆ, ನೆಕ್ಸ್ಟ್ ಎಲ್ಲ ಹೇಗಾಗ್ತಾ ಇದೆ, ಯಾರ್ಯಾರು ಬರ್ತಾ ಇದ್ದಾರೆ, ಏನೇನು ಎಲ್ಲಾ ರೀತಿಯಾದಂತಹ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದಾರೆ. ಜೊತೆಗೆ ಕೆಲವೊಂದು ಹೇಳ್ತಾ ಇದ್ದಾರೆ ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಆ ನಿಟ್ಟಿನಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಅವರ ನೇತೃತ್ವದಲ್ಲೇ ಸಾಕಷ್ಟು ತಯಾರಿಗಳು ಕೂಡ ಆಗಿದ್ದಾವೆ. ಇನ್ನೊಂದು ಕಡೆ ಸ್ಮಾರಕ ನಿರ್ಮಾಣ ಮಾಡುವಂತ ವಿಚಾರದಲ್ಲೂ ಕೂಡ PWD ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಕೆಲವೊಂದು ಡಿಸೈನ್ ಅನ್ನ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅಂತ. ಇನ್ನೊಂದು ಕಡೆಯಲ್ಲಿ ಯಾವ ರೀತಿ ವಿಧಿವಿಧಾನಗಳನ್ನ ಮಾಡ್ತಾ ಇದ್ದಾರೆ ಅಸ್ಥಿ ಪೂಜೆಯಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅಭಿಷೇಕ್ ಅವರು ಪುರೋಹಿತರು ಹೇಳಿದ ರೀತಿಯಲ್ಲಿ ಕೆಲವೊಂದು ಪೂಜೆಗಳನ್ನ ಮಾಡ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ಸಮಾಧಿಯ ಬಳಿಯಲ್ಲಿ. ಯಾಕೆಂದ್ರೆ 11 ದಿನದ ನಂತರ ಹಾಲು ತುಪ್ಪವನ್ನ ಬಿಡಲಾಗುತ್ತಂತೆ. ಯಾಕೆಂದ್ರೆ ಕೆಲವರ ಪದ್ಧತಿಯಲ್ಲಿ ಒಂದೊಂದು ರೀತಿಯಾದಂತಹ ಆಚರಣೆಗಳು ಇರುತ್ತೆ. ಕೆಲವರು ಅಂತ್ಯ ಸಂಸ್ಕಾರ ಆದ ನೆಕ್ಸ್ಟ್ ಡೇನೆ ಮಾಡ್ತಾರೆ, ಕೆಲವರು 3 ದಿನ ಆದ ಮೇಲೆ ಮಾಡ್ತಾರೆ. ಆದ್ರೆ ಅಂಬಿ ಸಮಾಧಿಯ ಬಳಿಗೆ ಬಂದು 11 ದಿನದ ನಂತರ ನಾವು ಹಾಲು ತುಪ್ಪವನ್ನ ಬಿಡ್ತೀವಿ ಅಂತ ಕುಟುಂಬದ ಮೂಲಗಳು ಹೇಳಿದಾವಂತೆ. ಹೀಗಾಗಿ ಸದ್ಯಕ್ಕೆ ಇವತ್ತು ಹಾಲು ತುಪ್ಪ ಬಿಡುವಂತ ಕಾರ್ಯ ಇರೋದಿಲ್ಲ. ಅಸ್ಥಿ ಪೂಜೆಯ ಕಾರ್ಯವನ್ನ ನೆರವೇರಿಸಲಾಗ್ತಾ ಇದೆ. ಪುತ್ರ ಅಭಿಷೇಕ್ ಅವರು ಅಲ್ಲಿ ಪಾಲ್ಗೊಂಡಿದ್ದಾರೆ. 11ನೇ ದಿನಕ್ಕೆ ಹಾಲು ತುಪ್ಪ ಬಿಡಲಾಗುತ್ತೆ. ಇವತ್ತಿಗೆ ಸದ್ಯ ಅಂಬಿಯ ಅಸ್ಥಿ ಪೂಜೆ ಕಾರ್ಯ ನಡೀತಾ ಇದೆ. ಕಂಠೀರವ ಸ್ಟುಡಿಯೋದ ಬಳಿ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಬೆಂಗಳೂರಿನಿಂದ ಕೂಡ ಕೆಲವು ಅಭಿಮಾನಿಗಳು ಬರ್ತಾ ಇದ್ದಾರೆ. ಪ್ರತ್ಯೇಕವಾದಂತಹ ಕ್ಯೂ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಮಾಧಿಯ ಸ್ವಲ್ಪ ದೂರದ ಬಳಿಯಲ್ಲಿ ಎಲ್ಲರೂ ಸಾಲಾಗಿ ಬಂದು ಸಮಾಧಿಯ ದರ್ಶನವನ್ನ ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಶಾಂತ ರೀತಿಯಲ್ಲೇ ಕೂಡ ಇದ್ದಾರೆ. ಯಾಕೆಂದ್ರೆ ನಮ್ಮ ನಾಯಕನನ್ನ, ಹಿರಿಯ ನಟನನ್ನ ಕಳೆದುಕೊಂಡಿರುವಂತಹ ನೋವು, ನಮ್ಮ ಮನೆಯ ಸದಸ್ಯನನ್ನೇ ಕಳೆದುಕೊಂಡಿದೀವೇನೋ ಅನ್ನುವಂತ ನೋವು ಅಭಿಮಾನಿಗಳಲ್ಲಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಬಂದು ಸಮಾಧಿಯ ದರ್ಶನವನ್ನ ಪಡೆದುಕೊಂಡು ಕೂಡ ಹೋಗ್ತಾ ಇದ್ದಾರೆ. ಪೊಲೀಸ್ ಭದ್ರತಾ ಕ್ರಮಗಳನ್ನ ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಲಾಗಿದೆ. ಯಾಕೆಂದ್ರೆ ಅಭಿಮಾನಿಗಳ ಒಂದು ಅಭಿಮಾನ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಒಂದು ರೀತಿಯಾದಂತಹ ಎಕ್ಸೈಟ್ಮೆಂಟ್ ಇರುತ್ತೆ, ಘೋಷಣೆಗಳನ್ನ ಕೂಗೋದಾಗಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡುವಂತ ಸಾಧ್ಯತೆ ಇರುತ್ತೆ, ಅಹಿತಕರ ಘಟನೆಗಳು ಕೂಡ ನಡೆಯೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಭದ್ರತಾ ವ್ಯವಸ್ಥೆ ಕೂಡ ಒಂದ್ ಕಡೆ ಕಂಠೀರವ ಸ್ಟುಡಿಯೋದಲ್ಲಿ ಆಗ್ತಾ ಇದೆ. ಇನ್ನೊಂದ್ ಕಡೆ ಸಮಾಧಿಯ ಬಳಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಏನೇನು ವಿಧಿವಿಧಾನ ಇದೆ ಅಸ್ಥಿ ಪೂಜೆಯಲ್ಲಿ ಆ ವಿಧಿವಿಧಾನಗಳನ್ನ ಪುತ್ರ ಅಭಿಷೇಕ್ ಅವರು ಮಾಡ್ತಾ ಇದ್ದಾರೆ. ಸಮಾಧಿಯ ಬಳಿಯಲ್ಲಿ ಈಗ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನೀವು ನ್ಯೂಸ್ 18 ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ಸಮಾಧಿಯ ಸುತ್ತ ಹೂವಿನಿಂದ ಅಲಂಕಾರ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಇನ್ನೂ ಕೂಡ ಅಲ್ಲಿ ಬೆಂಕಿ ಆರಿಲ್ಲ, ಹಾಗಾಗಿ ಬಹುಶಃ ನೀರು ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲಿರುವಂತಹ ಅಸ್ಥಿಯನ್ನ ತೆಗೆದುಕೊಳ್ಬೇಕಾಗತ್ತೆ ವಿಸರ್ಜನೆಯನ್ನ ಮಾಡೋದಕ್ಕೆ. ಅದಕ್ಕೂ ಮುಂಚಿತವಾಗಿ ಕೆಲವೊಂದು ಪೂಜೆಯನ್ನ ಮಾಡಿದ್ರು. ಅದಾದ ಮೇಲೆ ಈಗ ಏನೇನು ಪದ್ಧತಿ ಇದೆ ಅದರಂತೆ ನಡೆದುಕೊಳ್ಳಲಾಗ್ತಾ ಇದೆ. ಮೊನ್ನೆಯ ದೃಶ್ಯನ ಇಲ್ಲಿ ಗಮನಿಸಬೇಕಾಗತ್ತೆ ನಾವು. ಈ ದೃಶ್ಯವನ್ನ ನೋಡಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರದೇ ಇರಲಿಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆಂದ್ರೆ ಅಷ್ಟೊಂದು ಭಾವುಕವಾಗಿತ್ತು, ಅಷ್ಟೊಂದು ದುಃಖ ತಪ್ತವಾಗಿತ್ತು, ಮರುಕ ಪಡೋ ರೀತಿಯಲ್ಲಿ ಇರ್ತಾ ಇತ್ತು ಆ ಒಂದು ದೃಶ್ಯ. ಅಂಬಿಯವರ ಪಾರ್ಥಿವ ಶರೀರದ ಕಾಲ್ಮುಟ್ಟಿ ಸುಮಲತಾ ಅವರು ನಮಸ್ಕರಿಸ್ತಾ ಇದ್ದಾರೆ. ಅವರ ತಲೆಭಾಗದ ಬಳಿಗೆ ಬಂದು ಅಪ್ಕೊಂಡು ಒಂದು ಕೊನೆಯ ಮುತ್ತನ್ನ ಕೂಡ ಕೊಟ್ಟಿದ್ದಾರೆ ಸುಮಲತಾ ಅವರು. ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಎಲ್ರಿಗೂ ಕೂಡ ಕಣ್ಣೀರು ಬರುವಂತಿತ್ತು. ಇನ್ನು ಮಗ ಅಭಿಷೇಕ್ ಕೂಡ ತುಂಬಾ ಹತ್ತು ಬಿಡ್ತಾರೆ. ಎಷ್ಟೋ ಕಂಟ್ರೋಲ್ ಮಾಡ್ಕೊಂಡು ನಿಂತಿದ್ರು, ಆದ್ರೆ ಕೊನೆಯ ಕ್ಷಣ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡುವಂತಹ ಸಮಯ ಇನ್ನೇನು ಹತ್ತಿರ ಬಂತು ಅಂದಾಗ ಅವರ ದುಃಖದ ಕಟ್ಟೆ ಒಡೆದಿತ್ತು. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅದು ಸಮಾಧಾನ ಆಗ್ತಿರ್ಲಿಲ್ಲ. ತುಂಬಾ ಹತ್ತು ಬಿಟ್ರು. ಈ ದೃಶ್ಯವನ್ನ ನೋಡಿದ
ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿ ನೀರು ಬಂದಿದ್ದು ಅಷ್ಟೇ ಸತ್ಯ. ಅದೆಲ್ಲ ಕಾರ್ಯ ಮುಗಿದಾಗಿದೆ. ಇವತ್ತು ಅಸ್ಥಿ ಪೂಜೆ ಕಾರ್ಯ ಇರೋದ್ರಿಂದ ಸಮಾಧಿಯ ಬಳಿಯಲ್ಲಿ ವಿಧಿವಿಧಾನಗಳು ನೆರವೇರ್ತಾ ಇದೆ. ಸಮಾಧಿಯ ಬಳಿಯಲ್ಲಿ ಇನ್ನೂ ಕೂಡ ಬೆಂಕಿ ಆರಿಲ್ಲ. ಹಾಗಾಗಿ ನೀರು ಹಾಕ್ತಾ ಇದ್ದಾರೆ. ಅಸ್ಥಿಯನ್ನು ತೆಗೆದುಕೊಂಡು ಇವತ್ತು ಮಧ್ಯಾಹ್ನದ ನಂತರ ಕಾವೇರಿಗೆ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯ ಕಾವೇರಿ ನದಿಗೆ ಅಸ್ಥಿ ವಿಸರ್ಜನೆಯನ್ನ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಸಮಾಧಿಯ ಬಳಿ ಅಸ್ಥಿ ಪೂಜೆಯ ವಿಧಿವಿಧಾನಗಳು ನೆರವೇರ್ತಾ ಇದೆ. ಎಲ್ಲಾ ಪೂಜಾ ಕಾರ್ಯಗಳನ್ನ ಮಗ ಅಭಿಷೇಕ್ ಅವರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ವಿದ್ಯಾಶಂಕರ ಗುರೂಜಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವಿದ್ಯಾಶಂಕರ ಗುರೂಜಿ ಅವರೇ. ಹಲೋ ಹಲೋ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ ವಿದ್ಯಾಶಂಕರ ಗುರುಗಳೇ, ಇವತ್ತು ಅಂಬಿಯ ಅಸ್ಥಿ ಪೂಜೆ ಕಾರ್ಯ ನಡೀತಾ ಇದೆ. ಎಲ್ಲರೂ ಕೂಡ ಹಾಲು ತುಪ್ಪ ವಿಸರ್ಜನೆಯನ್ನ ಮಾಡ್ತಾರೆ ಇವತ್ತು ಅಂತ ಅನ್ಕೊಂಡಿದ್ರು. ಆಕ್ಚುಲಿ ಹಾಲು ತುಪ್ಪವನ್ನ 11 ದಿನಗಳ ನಂತರ ಬಿಡುವಂತ ಕಾರ್ಯ ಮಾಡ್ತಾರಂತೆ. ಇವತ್ತು ಅಸ್ಥಿ ಪೂಜೆ ಕಾರ್ಯ ಇರೋದ್ರಿಂದ ಅದರ ವಿಧಿವಿಧಾನಗಳು ಯಾವ ರೀತಿಯಾಗಿರುತ್ತೆ ನೋಡಿ? ಯಾಕಂದ್ರೆ ಶವ ಸಂಸ್ಕಾರ ಆದಂತಹ 3ನೇ ದಿವಸ ಅಸ್ಥಿ ಸಂಚಯನ ಅಂತ ಹೇಳ್ತಾರೆ. ಆ ಅಸ್ಥಿ ಸಂಚಯನ ಕಾರ್ಯವನ್ನ ಮಾಡಿ ಅದಾದ ನಂತರ ಅಲ್ಲಿರತಕ್ಕಂಥದ್ದು ಕೆಲವೊಂದು ಎಲುಬುಗಳನ್ನ ಮತ್ತೆ ಮೂಳೆಗಳನ್ನ ತಗೊಂಡು ಹೋಗಿ ನದಿ ಸಂಗಮಗಳಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಮುದ್ರಗಳಲ್ಲಿ ವಿಸರ್ಜನೆ ಮಾಡುವಂತದ್ದು ವಾಡಿಕೆ. ಹಾಗಾಗಿ ಇವರು ನದಿಯಲ್ಲಿ ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದು ಸಹ ಒಂದು ಸಂತೋಷವಾದಂತಹ ವಿಚಾರ. ಯಾಕಂದ್ರೆ ನದಿ ಸಂಗಮಗಳಲ್ಲಿ ಮಾಡೋದ್ರಿಂದ ಶಾಂತಿ ಸಿಗುತ್ತೆ ಅಂತ ಹೇಳುವಂತದ್ದು ನಮ್ಮ ಪುರಾಣದಲ್ಲಿ ಉಲ್ಲೇಖಗಳಿದ್ದಾವೆ. ಆನಂತರ ಹಾಲುಪ್ಪ ಕಾರ್ಯಗಳು ಇವತ್ತೇ ನಡೀತಾ ಇದ್ದಾವೆ ಅಂತ ಸಹ ಕೇಳ್ಪಟ್ಟೆ. ಆದರೆ ಈ ಗೌಡ ಜನಾಂಗದಲ್ಲಿ, ಒಕ್ಕಲಿಗ ಜನಾಂಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 11ನೇ ದಿವಸ ತಿಥಿಯ ದಿವಸವೇ ಅವರು ಈ ಹಾಲು ತುಪ್ಪಗಳನ್ನು ಬಿಡತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಇವತ್ತು ಅವರು ಹಾಲು ತುಪ್ಪಗಳನ್ನ ಬಿಡುತ್ತಿದ್ದಾರೆ ಅಂತ ಮಾಹಿತಿ ಬರುತ್ತೆ. ಹೌದಾ ಗುರುಜಿ? ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಕಂಠೀರವ ಸ್ಟುಡಿಯೋದ ಬಳಿ ಹೇಗಿದೆ ಚಿತ್ರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಅಂಬಿ ಅಸ್ಥಿ ಪೂಜೆ ಕಾರ್ಯ ಇವತ್ತು ನಡೀತಾ ಇದೆ. ಅಲ್ಲಿ ಸಮಾಧಿಯ ಬಳಿಯಲ್ಲಿ ಮಗ ಅಭಿಷೇಕ್ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಪೂಜಾ ವಿಧಿವಿಧಾನಗಳು ಏನೇನಿದೆ ಅದೆಲ್ಲವನ್ನ ಕೂಡ ನೆರವೇರಿಸ್ತಾ ಇದ್ದಾರೆ. ಪುರೋಹಿತರು ಪೂಜಾ ಕಾರ್ಯದ ಬಗ್ಗೆ ಎಲ್ಲಾ ರೀತಿಯಾದಂತಹ ವಿವರವನ್ನ ಕೂಡ ಅವರಿಗೆ ಕೊಡ್ತಾ ಇದ್ದಾರೆ. ಅಂತೆಯೇ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತೂ ಕೂಡ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದ ಬಳಿಗೆ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂತ್ಯ ಸಂಸ್ಕಾರಕ್ಕೂ ಕೂಡ ಕೆಲವರು ಭಾಗಿಯಾಗೋದಕ್ಕೆ ಅವಕಾಶ ಇರಲಿಲ್ಲ. ಅಂತಿಮ ದರ್ಶನ ಪಡೆಯೋದಕ್ಕೂ ಕೂಡ ಆಗಿರಲಿಲ್ಲ. ಈ ನಿಟ್ಟಿನಲ್ಲಿ ಸಮಾಧಿ ಸ್ಥಳವನ್ನಾದ್ರೂ ನೋಡೋಣ ಅಂತ ಹೇಳಿ ಅನೇಕ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದ ಬಳಿ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಭಾನುಪ್ರಕಾಶ್ ಶರ್ಮಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಭಾನುಪ್ರಕಾಶ್ ಶರ್ಮಾ ಅವರೇ. ನಮಸ್ಕಾರ. ನಮಸ್ಕಾರ ಗುರುಗಳೇ, ಇವತ್ತು ಅಂಬಿ ಸಮಾಧಿಯ ಬಳಿ ಅಸ್ಥಿ ಪೂಜೆ ಕಾರ್ಯ ನಡೀತಾ ಇದೆ. ಈ ಪೂಜಾ ವಿಧಿವಿಧಾನಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ಹೇಳ್ಬೋದಾ?
ಅಮ್ಮ ಇವತ್ತು ವಿಶೇಷವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸಂಸ್ಕಾರಗಳಲ್ಲಿ ದಹನ ಸಂಸ್ಕಾರ ಅಂದ್ರೆ ಅಗ್ನಿಯಲ್ಲಿ ಸುಡುವಂತಹ ಸಂಸ್ಕಾರವನ್ನ ಮಾಡಿದ್ದೇವೆ. ಮಾಡಿದ ನಂತರ 3 ಅಥವಾ 5, 7, 9ನೇ ದಿನ 11ನೇ ದಿನ ಅಸ್ಥಿಯನ್ನು ಸಂಗ್ರಹ ಮಾಡುವಂತ ಪೂಜೆ ಮಾಡ್ತೀವಿ. ಇವತ್ತು ಅಲ್ಲಿ ಮಾಡತಕ್ಕಂಥದ್ದು ಇವತ್ತು 5ನೇ ದಿನ ಆದ್ರಿಂದ ವೇದಿಕಾರೋಪಣ ಅಂತ ಕರೀತಾರೆ. ಅಲ್ಲಿ ಅದನ್ನ ಇವತ್ತು ಹಾಲು ತುಪ್ಪ ಅಂತ ಕರೀತಾರೆ. ಆ ಜಾಗದಲ್ಲಿ ಇವತ್ತಾಗಲೇ ನಾವು ಒಳ್ಳೆ ಪ್ರಾತಃ ಕಾಲದಿಂದ ಅಲ್ಲಿ ಬಂದಿರುತ್ತಾ ಪುರೋಹಿತರುಗಳು ಪಂಚಗವ್ಯವನ್ನ ಮಾಡಿದ್ದಾರೆ. ಅಂದ್ರೆ ಹಾಲು, ಮೊಸರು, ಸಗಣಿ ಇವೆಲ್ಲವನ್ನ ಇಟ್ಕೊಂಡು ಆ ಪಂಚಗವ್ಯದಲ್ಲಿ ಪೂಜೆ ಮಾಡಿ ಅಸ್ಥಿ ಸುಟ್ಟಂತ ಹೆಣ ಸುಟ್ಟಂತ ಜಾಗವನ್ನ ಪ್ರೋಕ್ಷ ಮಾಡಿ ಅದೆಲ್ಲ ಶುದ್ಧೀಕರಣ ಮಾಡಿದ್ದಾರೆ. ಆ ಶುದ್ಧೀಕರಣ ಮಾಡಿದಾಗ ಅದೆಲ್ಲ ಆರಿಸಿ ನೀರ್ ಹಾಕಿ ಹೊಗೆ ಆಡ್ತಿತ್ತು ನೋಡಿದ್ರೆ ನೀವೆಲ್ಲ ಈಗ ಅದನ್ನೆಲ್ಲ ಮಡಿಕೆಯಲ್ಲಿ ತುಂಬ್ತಾರೆ. ಅಸ್ಥಿಯಿಂದ ಸ್ಥಿರ ಅಂತ ಯಾವ ಮನುಷ್ಯರು ಭೂಮಿಯ ಮೇಲೆ ಸ್ಥಿರವಾಗಿರ್ತಾರೋ ಅವನಿಗೆ ಅಸ್ಥಿ ಅಂತ ಕರೀತಾರೆ. ಅದು ಮೂಳೆ ಚೂರು ಒಂದೇ. ಅದನ್ನೆಲ್ಲ ಸಂಗ್ರಹ ಮಾಡಿ ಅದಕ್ಕೆ ಅಭಿಷೇಕವನ್ನ ಮಾಡಿ ಇಟ್ಕೋತಾರೆ. ಆ ವೇದಿಕೆಯನ್ನು ಸ್ವಚ್ಛ ಮಾಡಿ ಅದ್ರ ಮೇಲೆ ಬಾಳೆ ಎಲೆಯನ್ನು ಹಾಕಿ ಅದ್ರ ಮೇಲ್ಗಡೆ ಅವ್ರಿಗೆ ಇಷ್ಟ ಬಂದಂತಹ ಪದಾರ್ಥಗಳು, ಅನ್ನವನ್ನ, ಹಣ್ಣು, ಹಂಪಲು, ತಿಂಡಿ, ತಿನಿಸುಗಳು ಎಲ್ಲವನ್ನ ಅದ್ರ ಮೇಲೆ ಹಾಕ್ತಾರೆ. ಅದೆಲ್ಲ ಹಾಕಿದ ಮೇಲೆ ಬಟ್ಟೆ, ಇಷ್ಟವಾದಂತಹ ವಸ್ತುಗಳೆಲ್ಲ ಇಡ್ತಾರೆ. ಪ್ರತಿಯೊಬ್ಬರು ಯಾರ್ಯಾರು ಸಂಬಂಧಿಸಿರ್ತಾರೆ ಅವರೆಲ್ಲರೂ ಬಂದು ಅದಕ್ಕೆ ಸ್ವಲ್ಪ ಹಾಲು ಮತ್ತು ತುಪ್ಪವನ್ನ ಅದ್ರ ಮೇಲೆ ಹಾಕ್ತಾ ಇರ್ತಾರೆ. ಹಾಲು ತುಪ್ಪವನ್ನ ಹಾಕಿ ಪ್ರತಿಯೊಬ್ಬರು ತಮ್ಮ ತಮ್ಮ ಸಂಬಂಧಿಕರುಗಳು ಯಾರ್ಯಾರು ಬಂದಿರ್ತಾರೋ ನಮಗೆ ಐಹಿಕ ಋಣಾನುಬಂಧ ವಿಮೋಚನೆ ಅಂತ ಹೆಸರು, ಅದರ ಸಂಬಂಧವಾಗಿ ಅದನ್ನ ಅದ್ರಲ್ಲಿ ಹಾಕ್ತಾ ಇರ್ತಾರೆ. ಬಂದು ಎಲ್ಲ ಅಪ್ರದಕ್ಷಿಣೆ ಆಗಿ ನಮಸ್ಕಾರ ಮಾಡಿ ಆ ಮಧ್ಯದಲ್ಲಿ ಒಂದು ಕಲ್ಲನ್ನು ಇಟ್ಟಿರ್ತಾರೆ ಅವರ ಪರವಾಗಿ. ಅದನ್ನೆಲ್ಲ ಸಂಕಲ್ಪ ಮಾಡಿ ಬಿಡ್ತಾರೆ. ಅದನ್ನ ಕೃಷ್ಣ ವಾಯಸ್ವರೂಪೇಣ ಜನ ಮುಖೇನ ಭುಜ್ಯತಾ ಅಂತ ಹೆಸರು. ಅಂದ್ರೆ ಮೀನ್ ತಿನ್ಬೋದು, ಹತ್ತು ತಿನ್ಬೋದು, ಕಾಗೆ ತಿನ್ಬೋದು, ಯಾವ್ದಾದ್ರು ಒಂದು ತಿನ್ಲಿ ಅಂತ ಹೇಳಿ ಆ ಸಂಕಲ್ಪ ಮಾಡ್ತಾರೆ. ಅದೇ ರೀತಿ ಅಸ್ಥಿಗಳಿಂದ ಸಂಗ್ರಹ ಮಾಡಿ ಅದನ್ನೆಲ್ಲವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣ ಅಥವಾ ಗೋಕರ್ಣ ಅಥವಾ ವಿಶೇಷವಾಗಿರತಕ್ಕಂತ ಜಾಗದಲ್ಲಿ ಅದನ್ನ ಕಾಶಿ ಕ್ಷೇತ್ರಗಳಲ್ಲಿ ಅದನ್ನ ನೋಡೋ ವಿಸರ್ಜನೆ ಮಾಡ್ತಾರೆ. ಯಾಕೆ ಅಂದ್ರೆ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಇದ್ದಾನೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅವನಿರೋ ಜಾಗದಲ್ಲಿ ಅದನ್ನ ಸಂಕಲ್ಪವನ್ನ ಮಾಡಿ ಅಲ್ಲಿ ಬಿಟ್ರೆ ನದಿಯ ಬಹಳ ಪುಣ್ಯಕ್ಷೇತ್ರ. ಯಾಕೆಂದ್ರೆ ಗಂಗೆಗೆ ಸಮಾನ ಕಾವೇರಿ ಅಂತ ಕರೀತಾರೆ. ಕಾಶಿಯಲ್ಲಿ ಗಂಗೆಯಲ್ಲಿ ಬಿಡಬೇಕು. ಯಾಕೆಂದ್ರೆ ಯಾವದಸ್ತಿ ಮನುಷ್ಯಾಣ ಗಂಗಾ ತೋಯೇಶು ತಿಷ್ಟತಿ ತಾಮ ಸ್ಪರ್ಶ ಪರ್ಯಂತಂ ಬ್ರಹ್ಮಲೋಕೆ ಜಿಗೀಜಯ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅಸ್ಥಿಯನ್ನ ಗಂಗೆಯಲ್ಲಿ ಒಂದು ಚೂರು ಮೂಳೆ ಚೂರು ಸೋಕಿದ್ರೆ ಸಾಕತ್ತೆ, ಪುನರ್ ಜನ್ಮವೇ ಇಲ್ಲ ಅಂತ ಕರೀತಾರೆ. ಹಾಗೆ ಅಸ್ಥಿಯನ್ನ ಗೋಕರ್ಣದಲ್ಲಿ ಬಿಡ್ತಾರೆ. ಯಾಕೆಂದ್ರೆ ಗೋಕರ್ಣ ಪುಣ್ಯಕ್ಷೇತ್ರ, ಅಲ್ಲಿ ಆತ್ಮಲಿಂಗ ಇದೆ. ಅಂತ ಜಾಗದಲ್ಲಿ ಅಸ್ಥಿಯನ್ನ ಆ ಕಲ್ಯಾಣಿಯಲ್ಲಿ ಬಿಟ್ರೆ ನಮಗೆ ಜನ್ಮವೇ ಇಲ್ಲ ಅಂತಿದೆ. ಆದ್ರಿಂದ ಈ ಅಸ್ಥಿ ಸಂಚಯನ ಅನ್ನೋ ಕಾರ್ಯಕ್ರಮ ಮಾಡ್ತಾರೆ. ಈ 3 ಅಲ್ಲಿಂದ ತೆಗೆದುಕೊಂಡು ವೇದಿಕಾರೋಪಣೆಯನ್ನು ಮಾಡಿ ಎಲ್ಲ ಬಂಧುಗಳು ದಿನ 3ನೇ ದಿನ, 5ನೇ ದಿನ, 7ನೇ ದಿನ, 9ನೇ ದಿನ ಮಾಡ್ಬೇಕು. ಈಗ ಪುರೋಹಿತರುಗಳಲ್ಲಿ ಪಂಚಗವ್ಯ ಮಾಡಿದ್ರು ಆ ಮಡಿಕೆಯಲ್ಲಿ ಸಂಗ್ರಹ ಮಾಡ್ತಾರೆ ಅಸ್ಥಿಯನ್ನ. ಯಾಕೆ ಅಂದ್ರೆ ತಾಯಿ ಗರ್ಭದಲ್ಲಿ ಹುಟ್ಟಿದಾಗ ಚರ್ಮದ ಮಡಿಕೆಯಲ್ಲಿ ಬಂದಿರ್ತೀವಿ ನಾವು. ಅದೇ ರೀತಿ ಸತ್ತ ಮೇಲೆ ಹೊಂಗಿನ ಮಡಿಕೆಯಲ್ಲಿ ನಮ್ಮನ್ನ ತುಂಬಿ ನದಿ ಸಂಗಮಗಳಲ್ಲಿ ಬಿಡ್ತಾರೆ. ಸಂಗಮ ಅಂದ್ರೆ ತಂದೆ ಮತ್ತು ತಾಯಿಯ ಸಂಗಮದಿಂದ ಮಗು ಹೇಗೆ ಹುಟ್ಟುತ್ತದೆಯೋ ಅದೇ ರೀತಿ ನಾವು ಸಂಗಮಕ್ಕೆ ಹೋಗ್ತಾ ಇರ್ಬೇಕು. ಸೇರಿದ ಮೇಲೆ ಪುನಃ ವಾಪಸ್ಸು ನಾವು ಮೇಲಕ್ಕೆ ಹೋಗ್ತೇವೆ. ಅಲ್ಲಿಂದ ಮಳೆಯ ರೂಪದಲ್ಲಿ ಪುನಃ ಕೆಳಗೆ ಬರ್ತೀವಿ ಹನಿ ಹನಿಯಾಗಿ. ಭತ್ತ, ರಾಗಿ, ಪೈರುಗಳಲ್ಲಿ ನಮ್ಮ ಮನೆಗೆ ಬಂದು ಅನ್ನವನ್ನಾಗಿ, ರಕ್ತವಾಗಿ, ಪುನಃ ವೀರ್ಯವಾಗಿ ಮಕ್ಕಳು ಮೊಮ್ಮಕ್ಕಳು ಹೊಟ್ಟೆಯಲ್ಲಿ ಹುಡ್ತಾರೆ ಅಂತ ಶಾಸ್ತ್ರ ಗರುಡ ಪುರಾಣಕ್ಕೆ ಅಂತ ಹೇಳಿದೆ. ಇದೇ ರೀತಿ ಕರ್ಮಗಳನ್ನು ಸಹಿತ 11ನೇ ದಿನ ಮಾಡ್ತಾರೆ ಕರ್ಮ. ಅವತ್ತು ದಿವಸ ಪುಣ್ಯಾಹಾದಿಗಳನ್ನು ಮಾಡ್ಕೋತಾರೆ. ದಶದಾನಾದಿಗಳು ಅಂತ ಇರುತ್ತೆ, ಎಡೆ ಪೂಜೆಗಳು ಅಂತ ಇರುತ್ತೆ, ಸ್ವಯಂ ಪಾಠ ಅಂತ ಇರುತ್ತೆ. ಇವೆಲ್ಲವನ್ನು ಮಾಡಬೇಕು. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮಂದ್ರು ಹೇಗೆ ಉಚ್ಚಿ ಕಕ್ಕಸ್ತು ಸಾಕಿ ತಲುವಿರ್ತಾರೆ. ಈ ಅಂತ್ಯ ಸಂಸ್ಕಾರವನ್ನ ಲೋಪವಿಲ್ಲದಂತೆ ತನ್ನ ಕೈಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಲೋಪವಿಲ್ಲದಂತೆ ಮಾಡಬೇಕು. ನಾನು ಸ್ವರೂಪದಲ್ಲಿ ಊಟ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಎಲ್ಲವನ್ನ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಓಕೆ, ಧನ್ಯವಾದ ಭಾನುಪ್ರಕಾಶ್ ಶರ್ಮಾ ಅವರೇ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಈಗಾಗಲೇ ಹೇಳಿದ್ರು ಗುರುಗಳು ಯಾವ ರೀತಿಯಾಗಿ ಅಸ್ಥಿ ಪೂಜೆ ಕಾರ್ಯ ನಡೆಯುತ್ತೆ, ನಂತರದ ವಿಧಿವಿಧಾನಗಳು ಯಾವ ರೀತಿಯಾಗಿ ಇರುತ್ತೆ, ಆ ಅಸ್ಥಿ ಪೂಜೆ ಮಾಡುವಂತ ಮುಂಚಿತವಾಗಿ ಏನೇನು ವಿಧಿವಿಧಾನಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಪಂಚಗವ್ಯಗಳನ್ನ ಹಾಕಿ ಆ ಸಮಾಧಿಯ ಬಳಿಯ ಸ್ಥಳವನ್ನ ಶುದ್ಧ ಮಾಡ್ತಾರೆ. ನಂತರ ಅಸ್ಥಿಯನ್ನ ಒಂದು ಮಡಿಕೆಯಲ್ಲಿ ತುಂಬಿ ಅವರಿಗೆ ಇಷ್ಟವಾಗಿರುವಂತಹ ವಸ್ತುಗಳು, ಹಣ್ಣು ಹಂಪಲಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ವಸ್ತುಗಳನ್ನ ಕೂಡ ಇಡೋ ಪದ್ಧತಿ ಇರುತ್ತೆ. ನಂತರ ಸಂಬಂಧಿಕರು, ಕುಟುಂಬಸ್ಥರು ಹಾಲು ತುಪ್ಪವನ್ನ ಬಿಡ್ತಾರೆ. ನಂತರ ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ ಕಾವೇರಿ ಸಂಗಮಕ್ಕೆ ಹೋಗ್ತಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.